5 ಸ್ಟಾರ್ ಹೋಟೆಲ್ಗಳಾಯ್ತು, ರೆಸ್ಟೋರೆಂಟ್ ಆಯ್ತು, ಇದೀಗ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಫ್ಟಿಎ ಬಿಗ್ ರೇಡ್ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮುಂದುವರಿದ ಆಹಾರ ಇಲಾಖೆ ದಾಳಿ. ಮಾರತಹಳ್ಳಿ, ವಿಜಯನಗರದ ಕ್ಲಬ್ಗಳ ಮೇಲೆ ಎಫ್ಟಿಎ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ದಾರೆ. 5 ಸ್ಟಾರ್ ಹೋಟೆಲ್ಗಳಾಯ್ತು, ಈಗ ರೆಸ್ಟೋರೆಂಟ್ಗಳು ಕೂಡ ಆಯ್ತು, ಇದೀಗ ಕ್ಲಬ್ಗಳ ಮೇಲೆ ಎಫ್ಟಿಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ ಇರುವಂತಹ ಬೋರಿಂಗ್ ಕ್ಲಬ್ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಬೋರಿಂಗ್ ಕ್ಲಬ್ನಲ್ಲಿ ಸ್ವಚ್ಛತೆಯ ಕೊರತೆ ಇರುವಂತದ್ದು ಕಂಡು ಬಂದಿದೆ. ಬೋರಿಂಗ್ ಕ್ಲಬ್ನ ಕಿಚನ್ ನಲ್ಲಿ ಜಿರಳೆಗಳು ಪತ್ತೆಯಾಗಿದೆ. ಕ್ಲಬ್ನಲ್ಲಿ ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ ಬಳಕೆ ಆಗಿರುವಂತೂ ಕೂಡ ಪತ್ತೆಯಾಗಿದೆ. ಆಹಾರ ನಿರ್ವಹಿಸುವವರು ವೈಯಕ್ತಿಕ ಸ್ವಚ್ಛತೆ ಇಲ್ಲ. ಕ್ಲಬ್ನ ಡ್ರೈನೇಜ್ ಬ್ಲಾಕ್ ಆಗಿರೋದು ಸಹ ಕೂಡ ಪತ್ತೆಯಾಗಿದೆ. ಕೊಳಚೆ ನೀರು ನಿಂತು ದುರ್ವಾಸನೆ ಬರ್ತಾ ಇದೆ. ಕೀಟಗಳ ಸಮಸ್ಯೆಗೆ ತೊಗರಿಬೇಳೆಗೆ ಲೇಬಲ್ ನಿಯಮ ಉಲ್ಲಂಘನೆಯಾಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪ್ಯಾಕಿಂಗ್ ದಿನಾಂಕ, ಬ್ಯಾಚ್ ನಂಬರ್, MRP ಇದ್ಯಾವುದು ಕೂಡ ಇಲ್ಲ. ಕ್ಲಬ್ ಫ್ರೋಜನ್ ಸ್ಟೋರೇಜ್ನಲ್ಲೂ ಕೂಡ ಸ್ವಚ್ಛತೆಯ ಕೊರತೆ ಕಂಡು ಬಂದಿದೆ. ಫ್ರೋಜನ್ ಸ್ಟೋರೇಜ್ ರೂಮ್ನಲ್ಲಿ ಸ್ವಚ್ಛತೆ ಕೊರತೆ ಇದೆ. ಮಾಂಸಾಹಾರ, ಸಸ್ಯಾಹಾರ ಪ್ರತ್ಯೇಕ ಸಂಗ್ರಹಣೆ ಮಾಡಿಲ್ಲ. ಇದರಿಂದ ಕ್ರಾಸ್ ಕಂಟಾಮಿನೇಷನ್ ಆಗುವಂಥ ಅಪಾಯ ಕೂಡ ಇದೆ. ಹಾನಿಕಾರಕ ವೈರಸ್, ಬ್ಯಾಕ್ಟೀರಿಯಾ ವರ್ಗಾವಣೆಯಾಗುವಂಥ ಸಾಧ್ಯತೆ ಇರುತ್ತೆ. ತಿಲಾಪಿಯಾ ಮೀನಿಗೂ ಕೂಡ ಲೇಬಲ್ ವಿವರಗಳೇ ಇಲ್ಲ. ಪಾತ್ರೆ ತೊಳೆಯುವ ಪ್ರದೇಶದಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ. ಒಟ್ಟು 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ FSSAI ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೋರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KSCA ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಸೇರಿದಂತೆ 10 ಕಡೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಕೆಲ ಕ್ಲಬ್ಗಳಲ್ಲಿ ಅವಧಿ ಮೀರಿದ ಮಾಂಸ ಪತ್ತೆಯಾಗಿದೆ. 2 ಕ್ಲಬ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕ್ಲಬ್ಗಳ ಮೇಲೆ ದಾಳಿ ಮುಗಿಸಿ ಅಧಿಕಾರಿಗಳು ಈಗ ವಾಪಸ್ ಆಗಿದ್ದಾರೆ. ತಡರಾತ್ರಿವರೆಗೂ ಕೂಡ ದಾಳಿಯಾಗಿತ್ತು. ಅಧಿಕಾರಿಗಳು ಅಲ್ಲೆಲ್ಲ ಪರಿಶೀಲನೆ ನಡೆಸಿ ಸದ್ಯಕ್ಕೆ ಒಂದಷ್ಟು ಕ್ಲಬ್ಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಸ್ವಚ್ಛತೆ ಇಲ್ಲ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಎಷ್ಟು ಅಧ್ವಾನ ಆಗಿದೆ ಅಂತ. ಇದು ಕ್ಲಬ್ಗಳಲ್ಲಿನ ಪರಿಸ್ಥಿತಿ. ಕಿಚನ್ನಲ್ಲಿ ಜಿರಳೆಗಳು ಪತ್ತೆಯಾಗಿದೆ. ಕೆಲವು ಕಡೆ ವೆಜ್ಜು ನಾನ್ ವೆಜ್ಜು ಸಪ್ರೇಟ್ ಮಾಡಿಲ್ಲ. ತರಕಾರಿಗಳು ಕೂಡ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಲೇಬಲ್ಗಳಿಲ್ಲ. ಹಾಲು, ಮೊಸರು ಅಥವಾ ಪ್ಯಾಕೆಟ್ಗಳಲ್ಲಿ ಬರುವಂತಹ ಪದಾರ್ಥಗಳೇನಿದ್ದಾವೆ ಆ ಪದಾರ್ಥಗಳಿಗೆ ಲೇಬಲ್ಗಳಿಲ್ಲ. ಈ ರೀತಿಯಾದಂತಹ ಅವ್ಯವಸ್ಥೆ ಈ ಕ್ಲಬ್ಗಳಲ್ಲಿ ಕಂಡು ಬಂದಿರುವಂಥದ್ದು. ಇದರಿಂದಾಗಿ ಕ್ಲಬ್ಗಳಿಗೆ ಈಗ ನೋಟಿಸ್ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಗಮನಿಸ್ತಾ ಇದ್ದೀವಿ ಹಲವಾರು ಕ್ಲಬ್ಗಳಲ್ಲಿ ಸಾಕಷ್ಟು ಅಧ್ವಾನ ಇರುವಂಥದ್ದು ಕಂಡು ಬಂದಿರುವಂಥದ್ದು. ಇನ್ನು ಅಧಿಕಾರಿಗಳು ಯಾವೆಲ್ಲ ಕ್ಲಬ್ಗಳ ಮೇಲೆ ಇವತ್ತು ದಾಳಿ ಮಾಡಿದ್ದಾರೆ, ಏನೆಲ್ಲ ಪತ್ತೆಯಾಗಿದೆ ಸಂದರ್ಭದಲ್ಲಿ? ಶಮಂತ್, ಬೆಂಗಳೂರು ಕ್ಲಬ್ಗಳಲ್ಲಿ ಸ್ವಚ್ಛತೆಯ ಕೊರತೆ ಇದೆ ಅನ್ನುವಂಥ ಆರೋಪ ಸಾಕಷ್ಟು ದಿನದಿಂದಲೂ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು FSSAI ಅಧಿಕಾರಿಗಳು ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದಂಥ ಬೋರಿಂಗ್ ಕ್ಲಬ್ ಸೇರಿದಂತೆ ಸೆಂಚುರಿ ಕ್ಲಬ್ ಹಾಗೆಯೇ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಸಹಜವಾಗಿ ನಾವು ಕ್ಲಬ್ಗೆ ಎಂಟ್ರಿ ಆದ ತಕ್ಷಣದಲ್ಲಿ ಎಂಟ್ರೆನ್ಸಿಂದ ಎದ್ದು ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಸ್ವಚ್ಛತೆ ಇರೋದ್ರ ಜೊತೆಗೆ ಒಂದು ರೀತಿಯ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಆದರೆ ಅಲ್ಲೆಲ್ಲ ಅಟ್ರಾಕ್ಟಿವ್ ಜೊತೆಗೆ ಸ್ವಚ್ಛತೆ ಇರುವಂಥದ್ದು ಕಿಚನಲ್ಲಿ ಇರಬೇಕಾಗತ್ತೆ. ಕಿಚನಲ್ಲಿ ಎಷ್ಟು ಗುಣಮಟ್ಟವನ್ನು ಕಾಪಾಡ್ಕೊಳ್ತೀವಿ ಅಷ್ಟು ಉನ್ನತ ಒಂದು ಆಹಾರವನ್ನು ಸರ್ವ್ ಮಾಡ್ಬೋದು, ಉನ್ನತವಾದ ಆಹಾರನ ಸರ್ವ್ ಮಾಡ್ಬೋದು. ಆದರೆ ಕಿಚನ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ FSSAI ಅಧಿಕಾರಿಗಳು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಧ್ವಾನಗಳಾಗಿರೋದು ಗೊತ್ತಾಗ್ತಾ ಇದೆ. ಅಂದರೆ ಬೆಂಗಳೂರಲ್ಲಿರುವಂಥ ಪ್ರತಿಷ್ಠಿತ ಬೋರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಹುಡುಕಾಡಿದಂಥ ಸಂದರ್ಭದಲ್ಲಿ ಕಿಚನ್ನಲ್ಲಿ ಜಿರಳೆಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಈ ಚಿಕನ್ ಮಾಂಸಾಹಾರಕ್ಕೆ ಒಂದು ಮಸಾಲೆಯನ್ನು ಮಿಕ್ಸ್ ಮಾಡಿ ಏನು ಇಟ್ಟಿರ್ತಾರೆ ಅದನ್ನು ಬೇಕಾಬಿಟ್ಟಿಯಾಗಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲೇ ಒಂದಿಷ್ಟು ಜಿರಳೆಗಳೆಲ್ಲವೂ ಕೂಡ ಓಡಾಡ್ಕೊಂಡಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆಗೆ ಯಾರು ಬಂದು ಊಟವನ್ನು ಮಾಡ್ತಾರೆ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂತಹ ರೀತಿಯಲ್ಲಿ ಕಿಚನ್ಗಳಿರುವಂಥದ್ದು. ಜೊತೆಗೆ ಸ್ಟೋರ್ ರೂಮ್ನಲ್ಲೂ ಕೂಡ ಅಷ್ಟೇ. ಅಂದರೆ ಒಂದಿಷ್ಟು ಬೇಳೆಗಳಾಗಿರ್ಬೋದು, ಬೇರೆ ಬೇರೆ ದಿನಸಿ ಪದಾರ್ಥಗಳನ್ನು ಏನು ಶೇಖರಣೆ ಮಾಡಿಟ್ಟಿದ್ದಾರೆ, ಅಲ್ಲೂ ಕೂಡ ಸ್ವಚ್ಛತೆ ಇಲ್ಲ. ಅದ್ರ ಜೊತೆಗೆ ಪ್ರಮುಖವಾಗಿ ತರಕಾರಿಗಳು, ಕೊಳೆತ ಸ್ಥಿತಿಯಲ್ಲಿರುವಂಥ ತರಕಾರಿಗಳನ್ನು ಹಾಗೆ ಇಟ್ಕೊಂಡಿರುವಂಥದ್ದು. ಅದನ್ನು ಯೂಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅದನ್ನು ಹಾಗೆ ಇಟ್ಟಂಥ ಸಂದರ್ಭದಲ್ಲಿ ಅದು ಕೂಡ ಒಂದು ಬರುವಂಥ ಗ್ರಾಹಕರ ಮೇಲೆ ಕೆಟ್ಟದಾದಂಥ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಬೆಂಗಳೂರು ಬೇರೆ ಬೇರೆ ಭಾಗದಲ್ಲಿರುವಂತಹ ಕ್ಲಬ್ಗಳಿಗೆ ಎಲ್ಲೆಲ್ಲಿ ಸ್ವಚ್ಛತೆಯ ಕೊರತೆ ಕಂಡು ಬಂದಿದೆ ಅಂತಹ ಜಾಗಕ್ಕೆ ಒಂದು ನೋಟಿಸನ್ನು ಕೂಡ ಸದ್ಯಕ್ಕೆ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು ಕೊಟ್ಟು ಹೊರಟಿರುವಂಥದ್ದು. ಶಮಂತ್, ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಆಹಾರ ಉದ್ಯಮಗಳಿಗೆ ಆಹಾರ ಇಲಾಖೆ ಮಹತ್ವದ ಸೂಚನೆ ಕೊಟ್ಟಿದೆ. ರಾಜ್ಯಾದ್ಯಂತ ಆಹಾರ ಉದ್ಯಮಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಸ್ವಚ್ಛತೆ, ಸುರಕ್ಷತೆ, ನೈರ್ಮಲ್ಯತೆಗೆ ಆದ್ಯತೆ ನೀಡುವಂತೆ ಸೂಚನೆ ನೀಡಲಾಗಿದೆ. FSSAI ಲೈಸೆನ್ಸ್ ಮತ್ತು ನೋಂದಣಿ ಕಡ್ಡಾಯ ಅಂತ ಇಲಾಖೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಪ್ರತಿಯೊಬ್ಬರು ಕೂಡ ಲೈಸೆನ್ಸ್ ಅನ್ನ ಪಡ್ಕೊಳ್ಳೇಬೇಕಾಗುತ್ತೆ. ಪರವಾನಗಿ ಇಲ್ಲದೆ ವ್ಯವಹಾರ ಮಾಡದಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಕಚ್ಚಾ ವಸ್ತು ಖರೀದಿ, ಸಂಗ್ರಹಣೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಗುಣಮಟ್ಟದ ಕಚ್ಚಾ ವಸ್ತುಗಳನ್ನೇ ಬಳಸುವುದಕ್ಕೆ ಇಲಾಖೆ ಸೂಚನೆ ಕೊಟ್ಟಿದೆ. ಅವಧಿ ಮೀರಿದ ಆಹಾರ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಉತ್ಪನ್ನಗಳ ಲೇಬಲಿಂಗ್ ಸರಿಯಾಗಿ ಇರುವಂತೆ ನೋಡ್ಕೊಳ್ಬೇಕು. ಆಹಾರ ತಯಾರಿಕೆಗೆ ಸುರಕ್ಷಿತ ನೀರನ್ನೇ ಬಳಸೋದಕ್ಕೆ ಸೂಚನೆ ನೀಡಲಾಗಿದೆ. ಆಹಾರ ಸಂರಕ್ಷಣಾ ಸ್ಥಳದಲ್ಲಿ ಪೆಸ್ಟ್ ಕಂಟ್ರೋಲ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಆಹಾರ ನಿರ್ವಹಿಸುವ ಸಿಬ್ಬಂದಿ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು. ಸಿಬ್ಬಂದಿ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ಆಹಾರ ತಯಾರಿಕಾ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಇರಲೇಬೇಕಾಗತ್ತೆ. ಉದ್ಯಮಗಳು ಸ್ವಯಂ ಪರಿಶೀಲನೆ ದಾಖಲೆಯನ್ನು ನಿರ್ವಹಿಸಬೇಕಾಗತ್ತೆ. ಇದೆಲ್ಲವೂ ಕೂಡ ಆಹಾರ ಇಲಾಖೆ ಉದ್ಯಮಿಗಳಿಗೆ ಕೊಟ್ಟಿರುವಂತಹ ಸೂಚನೆ. ಇದೆಲ್ಲವನ್ನು ಕೂಡ ಫಾಲೋ ಮಾಡಲೇಬೇಕಾಗತ್ತೆ.